ವಿಡಿಯೋ ನೋಡಿದ್ರ? ನೋಡ್ಕೊಂಡು ಬನ್ನಿ ನೋಡೋದಿದ್ರೆ. ರಾವು ರಾವ ಕುರುಂಗು ರಾವೆರನೆ ಕೇನು ಜಲು ತುಳುವಿನ ಹಾಡು. ಭತ್ತ ನೆಡುವಾಗ ಕೃಷಿ ಗದ್ದೆಯಲ್ಲಿ ಆಡುವಂಥ ಒಂದು ಹಾಡು. ಇದರದ್ದು ಹೆಚ್ಚಿನ ವಿವರಣೆಯನ್ನು ಅಮಿತ ಕೊಡ್ತಲೇ, ನೋಡಿ ಕೇಳಿ. ಚಾನಲ್ ಮಾತ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೊಸತ್ ಯಾರು ನೋಡುವರಂತ ಇದ್ರೆ ಲೈಕ್ ಮಾಡಿ, ವಿಡಿಯೋ ಪೂರ್ತಿ ಎಂಡ್ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ಟಿ ತಲಪಾಡಿ ಚಾನಲ್ಗೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಇವತ್ತಿನ ವಿಶೇಷ ಏನು ಅಂದರೆ ಗದ್ದೆ ಕೆಲಸ ಮಾಡೋದು ಅಂದರೆ ವಿಶಿಷ್ಟವಾಗಿ ಹೆಂಗಸರು ಮಾಡುವಂತಹ ಕೆಲಸ ಏನಂದರೆ ಭತ್ತ ನೆಡುವಂಥದ್ದು ಕೆಲಸ. ಅದು ಮಾಡುವುದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಬೆನ್ನು ಅನ್ನು ಬಾಗಿಸಿ ತುಂಬ ಅಂದರೆ ಮೊಣಕಾಲು ತನಕ ಇರುವಂತಹ ಆ ಕೆಸರು ನೀರಲ್ಲಿ ನಿಂತು ಅವರು ಆ ಬಗ್ಗಿ ಭತ್ತ ನೆಡುವುದು ಅದಷ್ಟು ಸುಲಭವಾದ ಕೆಲಸ ಅಲ್ಲ. ಅವರು ಏನು ಮಾಡ್ತಾರೆ ಅಂದರೆ, ತಾವು ಬಗ್ಗಿ ಕೆಲಸ ಮಾಡುವಾಗ ತುಂಬ ದಣಿವಾಗಿರ್ತದೆ, ಅಂದರೆ ಆಯಾಸ ಆಗಿರ್ತದೆ. ಆಗ ಆ ಆಯಾಸವನ್ನು ಕಡಿಮೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಪಾರ್ದಾನ ಅಂದರೆ ಕಬಿತೆ ಕೂಡ ಹೇಳ್ತಾರೆ. ಪಾರ್ದಾನವನ್ನು ಮಾಡೋದು ಹೇಗೆ ಅಂದರೆ, ಯಾರಾದರೂ ಒಬ್ಬರು ಪಾರ್ದಾನವನ್ನು ಶುರು ಮಾಡಿದರೆ ಉಳಿದ ಹೆಂಗಸರೆಲ್ಲ ಜೊತೆಗೂಡಿ ಒಬೇಲೇಲೋ ಅಂತ ಧ್ವನಿಗೂಡಿಸ್ತಾರೆ. ಅದು ನೋಡಲಿಕ್ಕೊಂದು ಎಷ್ಟು ಖುಷಿ ಅನ್ನಿಸ್ತದೆ ಅಲ್ವಾ? ಆದರೆ ಇದು ಬರೀ ಮನೋರಂಜನೆಗೆ ಮಾಡುವಂಥದ್ದು ಅಲ್ಲ, ಭೂಮಿ ತಾಯಿಗೆ ಮಾಡುವಂತಹ ಒಂದು ಗೌರವ. ಈ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ ಅಲ್ವಾ? ಎಷ್ಟೇ ಮಳೆ ಬರಲಿ, ಯಾವುದೇ ಬಿಸಿಲು ಇದ್ದರೂ ಕೂಡ ತನ್ನ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಪಾರ್ದಾನ ಮಾಡೋದು ಏನಂದರೆ ಭೂಮಿ ತಾಯಿಯನ್ನು ಸ್ಮರಿಸಿಕೊಂಡು, ಅಷ್ಟೇ ಅಲ್ಲ ಫಸಲು ಕೂಡ ಚೆನ್ನಾಗಿ ಬೆಳೀಲಿ ಅಂತ ಅವರು ಈ ಪಾರ್ದಾನವನ್ನು ಹಾಡ್ತಾ ಅದೇ ರೀತಿ ಭಕ್ತಿಯಿಂದ ತನ್ನ ಕೆಲಸದಲ್ಲಿ ನಿರತರಾಗಿರ್ತಾರೆ. ಎಷ್ಟೋ ಮನೆಯಲ್ಲಿ ಅವರಿಗೆ ತುಂಬ ತೊಂದರೆಗಳು, ಬೇಜಾರು ಎಲ್ಲ ಇರಬಹುದು, ಆದರೆ ಅವರಲ್ಲಿ ಒಗ್ಗಟ್ಟಿದೆ. ಅವರು ಈ ಕೆಲಸಕ್ಕೆ ಬರುವಾಗ ಎಲ್ಲರೂ ಒಗ್ಗಟ್ಟಿಂದ ಸೇರಿ ಹೆಂಗಸರು ಮಾತ್ರ ಅಲ್ಲ, ಭತ್ತ ನೆಡುವಂಥದ್ದು ಗಂಡಸರು ಕೂಡ ಮಾಡ್ತಾರೆ, ಆದರೆ ಹೆಚ್ಚಾಗಿ ಹೆಂಗಸರೇ ಮಾಡ್ತಿರುವಂಥದ್ದು. ಅವರು ಏನೇ ಬೇಜಾರುಗಳು ಇದ್ದರೂ ಕೂಡ ಆ ಗದ್ದೆಗೆ ಇಳಿಯುವಾಗ, ಅಂದರೆ ಅವರು ಒಗ್ಗಟ್ಟಾಗಿ ಮಾಡುವಂತಹ ಕೆಲಸದಲ್ಲಿ ಅವರು ಹಾಡುವಂತಹ ಪಾರ್ದಾನ ಅದು ಎಲ್ಲವೂ ಅವರನ್ನು ಮರೆಸಿಬಿಡ್ತದೆ. ಎಲ್ಲರೂ ಒಟ್ಟಾಗಿ ಎಲ್ಲವನ್ನು ಮರೆತು ತಾವು ಭತ್ತ ನೆಡುವಾಗ ಪಾರ್ದಾನ ಹಾಡುವಾಗ ಅವರು ನೆಡ್ತಾ ಹೋದ ಹಾಗೆ ಅವರಿಗೆ ತಿಳಿದಿರುವುದಿಲ್ಲ ಎಷ್ಟು ನಾವು ಕೆಲಸ ಮಾಡಿದೆವು ಅಂತ. ಅದೇ ರೀತಿ ಅಷ್ಟೊಂದು ಅವರಿಗೆ ಖುಷಿ, ಉಲ್ಲಾಸ, ಯಾವುದೇ ಬೆನ್ನು ನೋವು ಯಾವುದು ಅವರಿಗೂ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಆ ಗದ್ದೆ ಕೆಸರಲ್ಲಿ ಅಂದರೆ ಮೊಣಕಾಲು ತನಕ ಇರುವಂತಹ ಕೆಸರಲ್ಲಿ ನಿಲ್ಲುವಾಗ ಆ ಕಾಲಿಗೆ ತಿಗಣೆ ಆಗಲಿ ಅಥವಾ ಹುಳ ಎಲ್ಲವೂ ಕಚ್ಚಿರುವಂಥದ್ದು ಅಂಥದ್ದೆಲ್ಲ ಇದ್ದರೂ ಕೂಡ ಪಾಪ ಅಷ್ಟೇ ಅಲ್ಲ, ಚರ್ಮಕ್ಕೂ ತುಂಬ ಆದಂತಹ ಹಾನಿ ಉಂಟಾಗಬಹುದು. ಆದರೂ ತಮ್ಮ ವೃತ್ತಿಯನ್ನು ಅವರು ಯಾವತ್ತೂ ನಿಲ್ಲಿಸುವುದಿಲ್ಲ. ಅದೇ ರೀತಿ ವೀಕ್ಷಕರೇ, ಅಂತಹ ಪಾರ್ದಾನಗಳು ಹಿಂದಿನ ಕಾಲದಲ್ಲಿ ಇತ್ತು, ಅದೇ ರೀತಿ ಇವಾಗಲೂ ನಡೀತಾ ಇದೆ. ಪಾಲಾಡಿಗುತ್ತು ನಂದಿಕೂರಲ್ಲಿ ಗದ್ದೆ ಕೃಷಿ ಮಾಡ್ತಿರುವಾಗ ಭತ್ತ ನೆಡುವಾಗ ಪಾರ್ದಾನದೊಂದಿಗೆ ಖುಷಿಯಾಗಿ ಕೆಲಸ ಮಾಡಿರುವಂತಹ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ.
ಓಕೆ ವೀಕ್ಷಕರೇ, ನಮ್ಮ ಪಾಲಾಡಿ ಗುತ್ತು ನಂದಿಕೂರಿನ ಪಾರ್ದಾನ ಹೇಳಿಕೊಂಡು ಕೆಲಸ ಮಾಡಿಕೊಂಡು ಭತ್ತ ನೆಡುವಂತಹ ಒಂದು ಸುಂದರ ವಿಡಿಯೋನ ನೀವು ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ನಮ್ಮ ಈ ಒಂದು ಸಣ್ಣ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ. ಬಾಯ್ ಬಾಯ್.